ಇದೇ ತಿಂಗಳು 20ನೇ ತಾರೀಕು ಶನಿವಾರದಂದು ನಮ್ಮ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಒಂದು ಆರೋಗ್ಯ ಕಾರ್ಯಾಗಾರವನ್ನು ಒಂದು ಏರ್ಪಾಡು ಮಾಡಿರ್ತೀವಿ. ಅದೊಂದು ಹೆಲ್ತ್ ಕ್ಯಾಂಪ್ ಆ್ಯಕ್ಚುಲಿ. ಆಮೇಲೆ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ನಾವು AI ರೋಬೋಟ್ ಟೀಚರ್ನ ನಾವು ಒಂದು ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ಇದು ಕರ್ನಾಟಕದಲ್ಲೇ ನಮ್ಮದು 2ನೇ ಶಾಲೆ ಆ್ಯಕ್ಚುಲಿ ರೋಬೋಟ್ ಟೀಚರ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾರಂಥದ್ದು. ಇದು 20ನೇ ತಾರೀಕು ಶಾರದಾ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ, ಅದೇ ರೀತಿ 21ನೇ ತಾರೀಕು ಶಾರದಾ ವಿದ್ಯಾಮಂದಿರದಲ್ಲಿ ಇದೇ ರೋಬೋಟ್ ಟೀಚರ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀವಿ. ಇದು ಸಮಥಿಂಗ್ ಲೈಕ್ ವಿನೂತನವಾದಂಥದ್ದು ಇದು ಆ್ಯಕ್ಚುಲಿ. ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ಇಂಡ್ಲಾಬೆಲೆ ರಸ್ತೆಯಲ್ಲಿರುವ ಶಾರದಾ ವಿದ್ಯಾಮಂದಿರ ಆವರಣದಲ್ಲಿ ಆಯೋಜಿಸಲಾಗಿದ್ದ ವಿಜ್ಞಾನಕ್ಕೆ ಸಂಬಂಧಿಸಿದ ವಸ್ತು ಪ್ರದರ್ಶನ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ಇನ್ನು ವಿಜ್ಞಾನಕ್ಕೆ ಸಂಬಂಧಿಸಿದ ವಸ್ತು ಪ್ರದರ್ಶನ ಕಾರ್ಯಕ್ರಮಕ್ಕೆ ಆನೇಕಲ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಗುರುಮೂರ್ತಿರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಮಕ್ಕಳು ತಯಾರಿಸಿದ ವಸ್ತುಗಳನ್ನು ಸಾರ್ವಜನಿಕವಾಗಿ ಪ್ರದರ್ಶನಕ್ಕೆ ಇಡಲಾಗಿತ್ತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶಾರದಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಯೋಗೇಶ್ ರವರು ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿತ್ವ ಹಾಗೂ ಸ್ಪರ್ಧಾತ್ಮಕ ಮನೋಭಾವ ಜ್ಞಾನ ವಿಕಾಸಕ್ಕೆ ವಸ್ತು ಪ್ರದರ್ಶನ ಕಾರ್ಯಕ್ರಮವು ಸಹಕಾರಿಯಾಗಿದೆ ಎಂದರು. ಪ್ರತಿ ಮಕ್ಕಳಲ್ಲಿ ಒಂದು ವಿಶೇಷ ಪ್ರತಿಭೆ ಇರುತ್ತದೆ. ಅದರ ಅನಾವರಣಕ್ಕೆ ನಮ್ಮ ಶಾಲೆಯಲ್ಲಿ ಸೂಕ್ತ ವೇದಿಕೆಯನ್ನು ಕಲ್ಪಿಸಲಾಗಿದೆ ಎಂದು ಹೇಳಿದರು. ಇನ್ನು ಡಿಸೆಂಬರ್ 20ರಂದು ಮಂಚನಹಳ್ಳಿ ರಸ್ತೆಯಲ್ಲಿರುವ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಲಾಗಿದೆ ಮತ್ತು ಡಿಸೆಂಬರ್ 21ರಂದು AI ರೋಬೋಟ್ ಟೀಚರ್ ಉದ್ಘಾಟನೆ ಸಮಾರಂಭ ಹಮ್ಮಿಕೊಂಡಿದ್ದು, ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಶಾರದಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷೆ ಅರುಣಕುಮಾರಿ, ನಿರ್ದೇಶಕರಾದ ಗೋಪಾಲಕೃಷ್ಣ, ಮ್ಯಾನೇಜ್ಮೆಂಟ್ ಪ್ರತಿನಿಧಿಗಳಾದ ವತ್ಸಲ ಹಾಗೂ ವಿದ್ಯಾ ಮತ್ತು ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಭಾಗವಹಿಸಿದ್ರು. ನಮ್ಮ ಇಡೀ ಕರ್ನಾಟಕದಲ್ಲೇ ನಮ್ಮ ಶಾಲೆ ಶಾರದಾ ವಿದ್ಯಾಮಂದಿರದಲ್ಲಿ ನಮ್ದೇ 2ನೇ ಶಾಲೆ ಆಗಿರುತ್ತೆ. AI ರೋಬೋ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. AI ಟೆಕ್ನಾಲಜಿ. ಇವತ್ತು ನಾವು ರೋಬೋಟಿಕ್ಸ್ ಇದೆಲ್ಲ ನಾವೇನು ಕೇಳ್ತಾ ಇರ್ತೀವಿ, ಅಬಾಕಸ್, ರೋಬೋಟಿಕ್ಸ್ ಇವೆಲ್ಲ ಇದು ತುಂಬಾ ವಿನೂತನವಾದದ್ದು ಆಕ್ಚುಲಿ. ನಾವು 6ನೇ ಕ್ಲಾಸಲ್ಲಿ ಇರುವಾಗ ನಮ್ಮೊಂದು ಇಂಗ್ಲಿಷಲ್ಲಿ, ಕನ್ನಡ ಎಲ್ಲರಿಗೂ ಬರುತ್ತೆ ಸರ್? ನಮ್ಮೊಂದು ಇಂಗ್ಲಿಷಲ್ಲಿ ಒಂದು ಲೆಸನ್ ಇತ್ತು ಆಕ್ಚುಲಿ. ಲೆಸನ್ ಸಿ 2009ಕ್ಕೆ ಅಲ್ವಾಗ ನಮ್ಮ ಮೊಮ್ಮಕ್ಕಳು ಮಾತಾಡ್ಕೊಂತಾರಂತೆ. ಏನಂತೇಳಿ, ನಮ್ಮ ಫೋರ್ ಫಾದರ್ಸ್, ನಮ್ಮ ಆನ್ಸಿಸ್ಟರ್ಸ್, ದೇ ಯೂಸ್ ಟು ರೈಟ್ ಆನ್ ಪೇಪರ್, ದೇ ಯೂಸ್ ಟು ಯೂಸ್ ಪೆನ್ಸಿಲ್, ದೇ ಯೂಸ್ ಟು ಯೂಸ್ ಪೆನ್ ಅಂತೇಳಿ ಮಾತಾಡ್ಕೊಂತಾರಂತೆ. ಆಗ ಅಂತ ಒಂದು ಕಾಲ ಬರುತ್ತೆ, ಅವತ್ತಿಗೆ ಹ್ಯೂಮನ್ ಪಾಠ ಮಾಡಲ್ಲ, ಮನುಷ್ಯ ಪಾಠ ಮಾಡಲ್ಲ. ಯಾವುದೋ ಒಂದು ಟೀಚರ್ಗೆ ಯೂಶುವಲಿ ಭಾವನೆಗಳಿರುತ್ತೆ. ಓಕೆ, ಭಾವನೆಗಳ ಮುಖಾಂತರ ನಾವು ಪಾಠ ಮಾಡೋದಿರುತ್ತೆ. ಒಬ್ಬ ಹುಡುಗನ ಎದುರಿಸಬೇಕಾದ್ರೆ ನಾವು ಕಣ್ಣಲ್ಲಿ, ನಿಮ್ಮ ಮಾತಲ್ಲಿ, ನಾನಾ ವಿಧಗಳಲ್ಲಿ ಆಕ್ಚುಲಿ ನಮ್ಮ ಮಕ್ಕಳನ್ನ ಎದುರಿಸುವಂತದ್ದ, ಅವ್ರ ಮನಮುಟ್ಟೋ ರೀತಿ ಮಾಡ್ಲಿಕ್ಕೆ ನಾನಾ ಆಕ್ಷನ್ಸ್ ಅಲ್ಲನ, ನಿಮ್ಮ ಹಾವಭಾವ, ನಿಮ್ಮ ವಾಯ್ಸ್ ಟೋನ್ಸ್ ಅಲ್ಲನ ಮಕ್ಕಳಿಗೆ ಅಟ್ಲೀಸ್ಟ್ ನಾಲೆಜ್ ನ ಪಸರಿಸಲಿಕ್ಕೆ ಇವತ್ತು ನಮ್ಮ ಟೀಚರ್ಸ್ ಎಲ್ಲ ಪ್ರಯತ್ನ ಪಡ್ತಾ ಇರ್ತಾರೆ. ಬಟ್ ಅವತ್ತು ಮುಂದೊಂದು ದಿನ ಒಂದು ರೋಬೋಟ್ ಟೀಚರ್ ಬರುತ್ತೆ, ಅದಕ್ಕೆ ಭಾವನೆಗಳ ಜೊತೆ ಸಂಬಂಧ ಇರಲ್ಲ, ಕಂಪ್ಯೂಟರ್ ನಿಮ್ಮ ಟೀಚರ್ ಆಗ್ತಾರೆ ಅಂತ ಒಂದು ಕಾಲ ತುಂಬಾ ಸನಿಹದಲ್ಲಿದೆ. ಇವತ್ತು ನಾವು ಅದನ್ನ ಒಂದು ಮೊದಲನೇ ಹೆಜ್ಜೆಯಾಗಿ ಇವತ್ತು ನಮ್ಮ ಸ್ಕೂಲಲ್ಲಿ ರೋಬೋಟ್ ಟೀಚರ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀವಿ. ಈ ರೋಬೋಟ್ ಟೀಚರ್ ಕಾಸ್ಟ್ ಸುಮಾರು ಒಂದು 8 ಲಕ್ಷ ಇರ್ತದೆ. ಇದು ಯಾವ ರೀತಿ ನಮ್ಮ ಮಕ್ಕಳು ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದ್ರೆ, ಇವತ್ತು ನಿಮ್ಮ ಮಕ್ಕಳು ನಿಮ್ಮ ಪಠ್ಯ ಪುಸ್ತಕದಲ್ಲಿ ಏನೆಲ್ಲ ಮಾಹಿತಿಗಳಿದೆ ಅದಷ್ಟು ಮಾಹಿತಿಗಳನ್ನ ಸುಮಾರು 2.5 ತಿಂಗಳಿಂದ ಆಕ್ಚುಲಿ ಪ್ರಾಜೆಕ್ಟ್ಗೋಸ್ಕರ ಕೆಲಸ ಮಾಡ್ತಿರೋಂಥದ್ದು. ನಮ್ಮ ಪಠ್ಯ ಪುಸ್ತಕದಲ್ಲಿ ನಿಮ್ಮ ಮಕ್ಕಳು ಓದ್ತಿರೋಂಥ ಏನೆಲ್ಲ ವಸ್ತು ವಿಚಾರಗಳಿದೆ ಅಷ್ಟು ವಸ್ತು ವಿಚಾರಗಳನ್ನ ಅದ್ರಲ್ಲಿ ಫೀಡ್ ಮಾಡಿರುತ್ತೆ ಮೊದಲನೇ. ಅವಾಗ ಆಟೋಮೆಟಿಕ್ ಅದು ಫೀಡ್ ಮಾಡಿದಾಗ ಏನಾಗ್ತದೆ, ಡೇಟಾನೆಲ್ಲ ಅಂದ್ರೆ ನೀವು ಏನೇ ಕೇಳಿದ್ರು ನಿಮ್ಮ ಸಬ್ಜೆಕ್ಟ್ ಸಂಬಂಧಪಟ್ಟ ರೀತಿ ಒಂದು ಮಗು ಏನೇ ಕೇಳಿದ್ರು ಆಟೋಮೆಟಿಕ್ ಅದು ನಿಮಗೆ ರೆಸ್ಪಾಂಡ್ ಮಾಡೋ ರೀತಿ ಇರುತ್ತೆ. ನಿಮ್ಗೆ ಜೊತೆ ಇಂಟ್ರಾಕ್ಟ್ ಮಾಡುತ್ತೆ. ನೀಟಾಗಿ ಲೆಸನ್ಸ್ ನೀಟಾಗಿ ಅದು ಪ್ರೊಜೆಕ್ಟ್ ಮಾಡೋ ರೀತಿ ವ್ಯವಸ್ಥೆ ಮಾಡಿರ್ತೀವಿ ಆ ಒಂದು ರೋಬೋಗೆ. ಇವಾಗ ಈ ತರ ರೋಬೋ ನಾವು ಇಂಟ್ರೊಡ್ಯೂಸ್ ಮಾಡ್ತಿರೋದು ಕರ್ನಾಟಕದಲ್ಲೇ ನಮ್ದು 2ನೇ ಶಾಲೆ ಆಗಿರುತ್ತೆ. ಈ ಶಾಲೆಗೆ ಸಪರೇಟ್ ಆಗಿ ಬರುತ್ತೆ. ಈ ಶಾಲೆ ಸಪರೇಟ್ ರೋಬೋಟ್ ಟೀಚರ್ ಈ ಶಾಲೆಗೂ ಕೊಡ್ತಾ ಇರ್ತೀವಿ. ಆ ಶಾಲೆಗೂ ಇನ್ನೊಂದು ಸಪರೇಟ್ ರೋಬೋಟ್ ಟೀಚರ್ ನಾವು ಕೊಡ್ತಾ ಇರ್ತೀವಿ. ಅವಾಗ ಜನರಲಿ ನಾವು ಹೇಳ್ಬೇಕಾದ್ರೆ ಇದು ನಂದೇ ಅದು ನಂದೇ, ಜನರಲಿ ಹೇಳ್ಬೇಕಾದ್ರೆ ಶಾರದಾ ಸಮೂಹ ಸಂಸ್ಥೆಗಳು ಇಡೀ ಕರ್ನಾಟಕದಲ್ಲೇ ನಾವು 2ನೇ ಶಾಲೆ ಆಗಿರುತ್ತೆ. ನಾವು ಈ ರೋಬೋಟ್ ಟೀಚರ್ ಕೊಡ್ತಿರೋದು. ಈ ರೋಬೋಟ್ ಟೀಚರ್ ನಾವೀಗ ಹೇಳಿದ್ರು ನೋಡ್ರಿ, ಅವಾಗ ಹೇಳಿದ್ರಲ್ಲ ನಮ್ಮ ಫೋರ್ ಫಾದರ್ಸ್ ಯೂಸ್ ಟು ರೈಟ್ ಆನ್ ಪೇಪರ್ ಅಂತ ಹೇಳಿ ನಾವು ಮಾತಾಡ್ಕೊಳ್ಳಂಗಾಗುತ್ತೆ ನಮ್ಮ ಬರೀ ಮಕ್ಕಳು ಅಂದಂಗೆ. ಇದು ಯಾವ ರೀತಿ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ಈಗ ನಾವು ನಮ್ಮ ಮುತ್ತಾಂದ್ರ ಬಗ್ಗೆ ಮಾತಾಡ್ಕೊಂತೀವಿ. ಅವ್ರ ತಾಳೆ ಗರಿಯಲ್ಲಿ ಬರೀತಿದ್ರಂತೆ, ಅವರು ಕಾಪರ್ ಪ್ಲೇಟ್ಸ್ ಅಲ್ಲಿ ಬರೀತಿದ್ರಂತೆ, ಅವ್ರ ಕಲ್ಲಲ್ಲಿ ಕೆತ್ತನೆ ಮಾಡ್ತಿದ್ರಂತೆ. ಇವತ್ತು ನಾವು ಅದನ್ನ ಮಾತಾಡ್ಕೋಬೇಕಾದ್ರೆ ನಮ್ಗೆ ಅದೆಷ್ಟು ಅತಿಶಯೋಕ್ತಿ ಅನಿಸ್ತದೆ ಆ ವಸ್ತು ವಿಚಾರಗಳು. ಮುಂದೊಂದು ದಿನ ಆ ತರ ಟೆಕ್ನಾಲಜಿ ಬರುತ್ತೆ, ಯಾವಾಗ ನಾವು ಪೇಪರ್ ಅಲ್ಲಿ ಬರೀತಿದ್ವಿ ಅನ್ನೋದು ಅತಿಶಯೋಕ್ತಿ ಅನ್ನೋ ರೀತಿ.
ಓಕೆ, ಸೊ ಅದಕ್ಕೆ ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ಇವತ್ತು ನಾವು ಟೆಕ್ನಾಲಜಿ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀವಿ. ಇದು ರೋಬೋಟಿಕ್ಸ್ ಇಂದು ಇನ್ ದ ನೆಕ್ಸ್ಟ್ ಲೆವೆಲ್. ಆಕ್ಚುಲಿ ಅದು ಪ್ರಾಪರ್ ಸೆಟ್ ರೋಬೋ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಸಮೇತ ಇಲ್ಲಿ ಬರೋ ರೀತಿ ವ್ಯವಸ್ಥೆ ಆಗಿರುತ್ತೆ. ಅದಕ್ಕೊಂದು ನಾಮಕರಣ ಮಾಡೋಣ, ಅದಕ್ಕೂ ಒಂದು ಗ್ರ್ಯಾಂಡ್ ಇನಾಗ್ರೇಷನ್ ಮಾಡೋಣ. ಸೊ ನಾವು ಅದನ್ನ 21ನೇ ತಾರೀಕು ಭಾನುವಾರ ನಾವು ಇಲ್ಲಿ ನಾವು ಗ್ರ್ಯಾಂಡ್ ಇನಾಗ್ರೇಷನ್ ಕೊಡ್ತೀವಿ. ಇವತ್ತು ನೀವೇನು ಈ ಸ್ಕೂಲ್ ನೋಡ್ತಾ ಇರ್ತೀರಿ, ಇದನ್ನು ಬೈ ಫೆಬ್ರವರಿ ಎಂಡಿಂಗ್ ಅಷ್ಟರಲ್ಲಿ ನೀಟಾಗಿ ಆರ್ಕಿಟೆಕ್ಟ್ ಜೊತೆ ನಾವು ನೀಟಾಗಿ ಕುತ್ಕೊಂಡು ಪ್ಲಾನ್ ಮಾಡಿ ಇದಕ್ಕೊಂದು ಅಲ್ಲೊಂದು ಡಿಸೈನ್ ನಾವು ತಗೊಬಂದಿದೀವಿ. ಇದಕ್ಕೆ ಸಮೇತ ನಮ್ಮ ಕಂಪ್ಲೀಟ್ ಎಂಟೈರ್ ಬಿಲ್ಡಿಂಗ್ ಏನೇ ನ್ಯೂ ಫ್ರೆಶ್ ಮಾಡಲ್ ಆಗಿ ನಾವು ರೆಡಿ ಮಾಡ್ಕೊಡ್ತೀವಿ. ಕಂಪ್ಲೀಟ್ ಎಲ್ಲಾ ಕ್ಲಾಸ್ ರೂಮ್ಸ್ ಎಲ್ಲ ಪ್ರತಿಯೊಂದು ವಿಂಡೋಸ್ ಸಹಿತವಾಗಿ ಎಸಿಪಿ ಶೀಟ್ಸ್ ಇಂದ HM ಸ್ಟೀಲ್ಸ್ ಇಂದ ಪ್ರತಿಯೊಂದು ನಾವು ಬಳಸಿ ಇದು ಕಂಪ್ಲೀಟ್ ಎಂಟೈರ್ ಫ್ರೆಶ್ ಲುಕ್ ಕೊಡ್ಲಿಕ್ಕೆ ವ್ಯವಸ್ಥೆ ಆಗುತ್ತೆ. 21ನೇ ತಾರೀಕು ರೋಬೋ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ಇವತ್ತು ನಾವು ಸಮಾಜಮುಖಿಗಳಾಗಿದ್ದೀವಿ. ಸಮಾಜಮುಖಿ ಕಾರ್ಯಕ್ರಮಗಳನ್ನ 100 ಮಾಡ್ಕೊ ಬರ್ತಾ ಇದ್ದೀನಿ ಶಾರದಾ ಸಮೂಹ ಸಂಸ್ಥೆಗಳ ಕಡೆಯಿಂದ. ಒಂದು ವರ್ಷಕ್ಕೆ ಕಡಿಮೆ ಅಂದ್ರು ನನ್ನ ಕಡೆಯಿಂದ ಒಂದು 20 ಲಕ್ಷ ರೂಪಾಯಿ ನಾನು ಬರೀ ಅತ್ತಿಬೆಲೆ ನಾಗರಿಕರಿಗೆ ನಮ್ಮ ದೇಣಿಯಾಗಿ ಹೋಗುತ್ತೆ. ಬರೀ ನನ್ನೊಬ್ಬ ವೈಯಕ್ತಿಕವಾಗಿ ನಾನು ಹೇಳ್ತಿರೋಂಥದ್ದು. ಒಂದು ವರ್ಷದಲ್ಲಿ 70,000 ಜನ ನಮ್ಮಿಂದ ಊಟ ಮಾಡ್ತಾರೆ. 70,000 ಜನಕ್ಕೆ ಅನ್ನದಾನಗಳು ಮಾತ್ರ ಹೋಗುತ್ತೆ, ಅಷ್ಟು ಮಾಡ್ತಾ ಇರ್ತೀವಿ. ನಿಜವಾಗ್ಲೂ ನೀವೇನಾದ್ರೂ ಮಾಡೋದಾದ್ರೆ ನಮ್ಮ ಮಕ್ಕಳಿಗೆ ಮಾಡ್ಬೇಕು, ನಮ್ಮ ಪೋಷಕರಿಗೆ ಮಾಡ್ಬೇಕು. ಏನಕ್ಕೆ ನಾವು ಅವರಿಂದ ನಾವು ಇವತ್ತು ಇಷ್ಟು ಮಾತ್ರ ಬೆಳೆದಿರ್ತೀವಿ. ಸೊಸೈಟಿ ಸಮಾಜ ಅಂತೇಳಿ ನಾವು ಯೋಚನೆ ಮಾಡಿದಾಗ ಫಸ್ಟ್ ಅತ್ತಿಬೆಲೆ ಸುತ್ತಮುತ್ತ ನಾಗರಿಕರಿಗೆ ಮಾಡ್ಬೇಕು. ಏನಕ್ಕೆ ನಾವು ಅವರಿಂದ ಇವತ್ತು ಬೆಳೆದಿರ್ತೀವಿ. ಹಂಗಾಗಿ ಮ್ಯಾಕ್ಸಿಮಮ್ ಕೊಡ್ಲಿಕ್ಕೆ ನಮ್ಮ ಮಕ್ಕಳಿಗೆ ಪ್ರಯತ್ನ ಮಾಡ್ತೀವಿ. ಇದು ಒಂದು ಟೈಮ್ಗೆ ಬರೀ ಇನ್ನೊಂದು 2 ತಿಂಗಳಲ್ಲಿ ಫುಲ್ ಡ್ರಾಸ್ಟಿಕ್ ಚೇಂಜ್ ಕೊಡೋ ರೀತಿ ವ್ಯವಸ್ಥೆ ಮಾಡ್ತೀವಿ. ಈಗ CBSE ಎಷ್ಟು ಜನ ಇದ್ರೆ ಇಲ್ಲಿ ಮಕ್ಕಳು ಪೇರೆಂಟ್ಸ್, CBSE ಪೇರೆಂಟ್ಸ್? ಸರ್ ಬ್ರ್ಯಾಂಡ್ ನ್ಯೂ ಬಿಲ್ಡಿಂಗ್ ರೆಡಿ ಆಗ್ತಿದೆ. ನಿಮ್ಮ ಮಕ್ಕಳನ್ನ ಪ್ರಾಬ್ಲಿ ಜೂನ್ ಜುಲೈ ಅಷ್ಟರಲ್ಲಿ ನಾವು ಶಿಫ್ಟೇ ಮಾಡ್ಬಿಡ್ತೀವಿ ನೀಟಾಗಿ. ಆ ಬಿಲ್ಡಿಂಗ್ ಕಾಸ್ಟ್ ಇವತ್ತು ನಾವು ಕನ್ಸ್ಟ್ರಕ್ಷನ್ ಮಾಡುತ್ತಿರೋದು 6.5 ಕೋಟಿ. ಯಾವತ್ತಾದ್ರೂ ನೀವು ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ ಕಡೆ ಬಂದಾಗ ನೋಡಿ, ಅಲ್ಲಿ ಹೊಸ ಬಿಲ್ಡಿಂಗ್ ಯಾವ ರೀತಿ ತಲೆ ಹಚ್ಚಿದೆ ನಿಮ್ಗೆ ಗೊತ್ತಾಗುತ್ತೆ. ಅದು ಸಮೇತ ನೀಟಾಗಿ ವಿತ್ ಪ್ರಾಪರ್ ಪರ್ಮಿಷನ್ಸ್ ಜೊತೆಗೆ ಇವತ್ತು ನಮ್ಮ ಹತ್ರ NOC ಇದೆ. ನಾವು CBSE ನಡೆಸಲಿಕ್ಕೆ ನಮ್ದು ಯಾವುದೋ ಒಂದು ಪ್ರಾಬ್ಲಮ್ಸ್ ಇರಲ್ಲ. ಬಟ್ ಈಗ ಸಾಹೇಬ್ರ ಮುಂದೆ ಹೇಳುವಂಥದ್ದು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಷ್ಟರಲ್ಲಿ ವಿತ್ ಪ್ರಾಪರ್ ಅಫಿಲಿಯೇಷನ್ ನಂಬರ್ ಜೊತೆಗೆ ಇನ್ನೊಂದು ಶಾಲೆ ಉದ್ಘಾಟನೆ ಮಾಡ್ತೀವಿ. ಸಾರೇ ಇರ್ತಾರೆ ಆ ಕಾರ್ಯಕ್ರಮದಲ್ಲಿ. ಆಮೇಲೆ AI ರೋಬೋ ನಾವು ಉದ್ಘಾಟನೆ ಮಾಡ್ಬೇಕಾದ್ರೂ ಸಾರ್ ಇರ್ತಾರೆ, ತಹಸೀಲ್ದಾರ್ ಅವರು ಇರ್ತಾರೆ. ನಾವು ಸಂತೋಷ್ ಹೆಗಡೆನಾಗ್ಲಿ ಅಥವಾ ಡಾಕ್ಟರ್ ಆಂಜಿನಪ್ಪ ಅವ್ರನ್ನಾಗ್ಲಿ ಕರೆಸ್ಲಿಕ್ಕೆ ವ್ಯವಸ್ಥೆ ಆಗುತ್ತೆ 21ನೇ ತಾರೀಕಿಗೆ. ನೋಡೋಣ, ಎಲ್ಲರೂ ಸಿಗೋಣ, ಮತ್ತಿನೊಮ್ಮೆ ಸಿಗೋಣ. ಆಮೇಲೆ 20ನೇ ತಾರೀಕು ಒಂದು ಬೃಹತ್ ಹೆಲ್ತ್ ಕ್ಯಾಂಪ್ ಅನ್ನು ಮಾಡ್ತಾ ಇದೀವಿ. ಲಸಿಕೆ ನಾವು ಈ ಕೊರೋನಾ ಲಸಿಕೆ ತಗೊಂಡಲ್ವಾ, ಅದಾದ್ಮೇಲೆ ಎಷ್ಟೋ ಜನಕ್ಕೆ ಹಾರ್ಟ್ ಪ್ರಾಬ್ಲಮ್ಸ್ ಜಾಸ್ತಿ ಉಲ್ಬಣ ಆಗಿದೆ. ಹಾಗಾಗಿ ನಮ್ಮ ಪೇರೆಂಟ್ಸ್ ಗಳಿಗೆ ನಾಗರಿಕರಿಗೂ ಸೇರಿಸಿ ECG EEG ಇಂದ ಪ್ರತಿಯೊಂದು ಫ್ರೀಯಾಗಿ ಅವೈಲೇಬಲ್ ಆಗೋ ರೀತಿ. ಆಮೇಲೆ ಕಣ್ಣಿನ ತೊಂದರೆ ಯಾರ್ಯಾರಿಗೆಲ್ಲ ಇದೆ, ನಮ್ಮ ಶಾಲೆ ಕಡೆಯಿಂದಾನೆ 500 ಅವರಿಗೆ ಸ್ಪೆಕ್ಸ್ಗಳನ್ನ ಫ್ರೀಯಾಗಿ ವಿತರಣೆ ಮಾಡೋ ರೀತಿ. ಆಮೇಲೆ ಯೂರಾಲಜಿಯಿಂದ, ಡೆಂಟಿಸ್ಟ್ ಇಂದ, ಬೋನ್ಸ್ ಇಂದ. ಆಮೇಲೆ ದಯವಿಟ್ಟು ಯಾರು ಹೆಣ್ಮಕ್ಳಾದ್ರೂ ತಪ್ಪು ತಿಳಿಬಾರ್ದು, ಇದನ್ನು ವಾಸ್ತವ ಇದೆ. ಆಕ್ಚುಲಿ ಸ್ತನ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ಗೂ ಹಲವಾರು ಮಹಿಳೆಗಳು ಒಳಗಾಗ್ತಿದ್ದಾರೆ. ಹಂಗಾಗಿ ಅದು ಸಮೇತ ಫಸ್ಟ್ ಅದನ್ನ ಚೆಕ್ ಮಾಡ್ಲಿಕ್ಕೆ ಆ ಮಿಷನರಿ ಸಮೇತ ಅದೊಂದು ಕ್ಯಾರವಾನ್ ಬರುತ್ತೆ. ಕಿದ್ವಾಯಿ ಕಡೆಯಿಂದ ಡೆಂಟಲ್ ಒಂದು ಕ್ಯಾರವಾನ್ ಬರ್ತದೆ, ನಿಮ್ಮ ಐ ಚೆಕಪ್ ಇನ್ನೊಂದು ಕ್ಯಾರವಾನ್ ಬರ್ತದೆ. ಅದು ಬಿಟ್ಟು ಯೂರಾಲಜಿ, ನಿಮ್ಮ ಹಾರ್ಟ್ ಸಂಬಂಧಪಟ್ಟಿರುವಂತದ್ದು, ಮೂಳೆ ತಕ್ಕಂದ್ರು ಪ್ರತಿಯೊಬ್ಬರು ಅಲ್ಲಿ ಅವೈಲೇಬಲ್ ಇರುತ್ತೆ. ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಎಲ್ಲ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅವೈಲೇಬಲ್ ನಾನು ವ್ಯವಸ್ಥೆ ಮಾಡ್ತಿದ್ದೀನಿ. ಆಮೇಲೆ ಮೆಡಿಸಿನ್ ಸಮೇತ ನಾನೇ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ ಜನರಲ್ ಟ್ರೀಟ್ಮೆಂಟ್ಸ್ಗೆ. ಈಗ ನನಗೆ ಎಪಿಲೆಪ್ಸಿ ಇದೆ, ನನಗೆ ಶುಗರ್ ಇದೆ, BP ಇದೆ, ಪ್ರಾಬ್ಲಮ್ ನಾವು ತಕ್ಷಣ ಅದಕ್ಕೆ ಇದು ಮಾಡ್ಲಿಕ್ಕೆ ಬರಲ್ಲ. ನನಗೆ ಶುಗರು ಊಟದ ಮುಂಚೆ ಇನ್ನೊಂದ್ಸತಿ ನಾವು ಯಾವುದೇ ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡೋದು ತಪ್ಪಾಗ್ಬಿಡುತ್ತೆ. ಇನ್ನು ಜನರಲ್ ಮೆಡಿಸಿನ್ ಅಂದ್ರೆ ಯಾವ ತರ ಬರ್ತದೆ, ಜ್ವರ, ನೆಗಡಿ, ಕೆಮ್ಮು ಅಥವಾ ಕಾಲು ನೋವು, ಕೀಲ್ ನೋವು ಇಂಥದಕ್ಕೆಲ್ಲನೂ ಫ್ರೀ ಮೆಡಿಸಿನ್ಸು ನಮ್ಮ ಶಾಲೆಯಲ್ಲೇನೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದೀವಿ. ಇದು 20ನೇ ತಾರೀಕು ಇರುತ್ತೆ. ನಮ್ಮೆಲ್ಲ ಪೇರೆಂಟ್ಸ್ ಸದುಪಯೋಗ ಪಡ್ಕೋಬೇಕು ದಯವಿಟ್ಟು. ಆಮೇಲೆ 21ನೇ ತಾರೀಕು ನಮ್ಮ ಶಾಲೆಯಲ್ಲೇನೆ ಇಲ್ಲೇನೆ ಒಂದು ದೊಡ್ಡ ಪ್ರೋಗ್ರಾಮ್ ಎಸ್ಟಾಬ್ಲಿಷ್ ಮಾಡೋಣ. ಅವತ್ತು ರೋಬೋನ ನಾವು ಇನ್ನೊಂದ್ಸಲ ಇನಾಗ್ರೇಟ್ ಮಾಡೋಣ. ಸಾರ್ ಪ್ರೆಸೆನ್ಸ್ ಇರುತ್ತೆ. ಆಮೇಲೆ ನಮ್ಮ ಕೋರಿಕೆ ಮೇರೆಗೆ ಇವತ್ತು ನಮ್ಮ ಮಕ್ಕಳನ್ನ ಇಷ್ಟು ಜನ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿರುವಂತ ಗುರುಮೂರ್ತಿ ಸರ್ ಅವರಿಗೆ ನಮ್ಮ ಕಡೆಯಿಂದ ಇನ್ನೊಂದ್ಸತಿ ಅವರಿಗೆ ಸ್ವಾಗತ ಮತ್ತು ಧನ್ಯವಾದಗಳನ್ನ ಹೇಳ್ತಾ ಥ್ಯಾಂಕ್ ಯು. ಸಾರ್ 2 ನಿಮಿಷ ಮಾತಾಡಿ ನಮ್ಮ ಮಕ್ಕಳು ಇನ್ನೊಂದ್ಸತಿ ಕೇರ್ ಅಪ್ ಮಾಡಿ ಸಾರ್ ಬಿಡೋದಿದ್ದಾರೆ. ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಸೈನ್ಸ್ ಎಕ್ಸ್ಪೋ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈ ಶಾರದಾ ಸ್ಕೂಲಲ್ಲಿ ಬರ್ತಾ ಇದ್ದೇನೆ. ಈ ಶಾಲೆಯ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಯೋಗೀಶ್ ಕೃಷ್ಣಪ್ಪ ಅವರೇ ಮತ್ತು ಈ ಶಾಲೆಯ ಪ್ರಾಂಶುಪಾಲರೇ, ಎಲ್ಲ ಶಿಕ್ಷಕ ಬಂಧುಗಳೇ ಮತ್ತು ಎಲ್ಲ ಪೋಷಕ ಬಂಧುಗಳೇ ಮತ್ತು ಪುಟಾಣಿಗಳೇ, ಈ ಒಂದು ಸೈನ್ಸ್ ಎಕ್ಸಿಬಿಷನ್ ಕಾರ್ಯಕ್ರಮ ಏನಿದೆ ಇದು ವಿದ್ಯಾರ್ಥಿ ಜೀವನದಲ್ಲಿ ತುಂಬಾ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಯಾಕಂತಂದ್ರೆ ಭಾರತ ದೇಶ
ಇತರೆ ದೇಶಗಳಿಗೆ ಹೋಲಿಕೆ ಮಾಡಿಕೊಂಡು ನೋಡಿದಾಗ ನಾವು ತುಂಬಾ ಎತ್ತರದಲ್ಲಿದ್ದೀವಿ. ಈಗಾಗಲೇ ಯಾರು ತಲುಪದ, ಅಂದ್ರೆ ಚಂದ್ರನ ಮೇಲೆ ಯಾರು ತಲುಪದ ಒಂದು ಭಾಗಕ್ಕೆ ನಾವು ಹೋಗಿ ತಲುಪಿ ನಮ್ಮ ಸಾಧನೆ ಮಾಡಿದ್ದೇವೆ. ಮಾರ್ಸ್ ಗ್ರಹಕ್ಕೆ ಕೂಡ, ಮಂಗಳ ಗ್ರಹಕ್ಕೆ ಕೂಡ ನಾವು ಹೋಗಿ ಬರುವಂತ ಪ್ರಯತ್ನಗಳು ನಡೀತಾ ಇದೆ. ಅದಷ್ಟೇ ಅಲ್ಲ, ಪ್ರತಿ ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ ನಾವು ಉಪಗ್ರಹಗಳನ್ನು ಉಡಾವಣೆ ಮಾಡ್ತಾ ಇದ್ದೇವೆ. ಅದು ನಮ್ಮ ಒಳಿತಿಗಾಗಿ, ದೇಶದ ಪ್ರಜೆಗಳ ಹಲವಾರು ಸವಲತ್ತುಗಳನ್ನು ಹೆಚ್ಚಿಸಿಕೊಳ್ಳಿಕ್ಕಾಗಿ ಸರ್ಕಾರ ಹಲವಾರು ಉಪಗ್ರಹಗಳನ್ನು ಉಡಾವಣೆ ಮಾಡ್ತಾ ಇದೆ. ಕೈಗೆ ಎಟುಕುವ ರೀತಿಯಲ್ಲಿ ಈಗ ನಾವೆಲ್ಲ ಮೊಬೈಲ್ಗಳನ್ನು ನೋಡ್ತಿದ್ದೇವೆ. ಟೆಕ್ನಾಲಜಿ ಇಡೀ ದೇಶ ವಿದೇಶಗಳ ಎಲ್ಲ ಮಾಹಿತಿಗಳನ್ನು ಕೂಡ ನಾವು ಮೊಬೈಲ್ ಅಲ್ಲಿ ವೀಕ್ಷಣೆ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇದೆಲ್ಲದಕ್ಕೂ ಮುಖ್ಯ ಕಾರಣ ಅಂತಂದ್ರೆ ನಾವು ವಿಜ್ಞಾನ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿಯ ಕೆಲಸಗಳು. ಯಾಕೆ ನಾವು ವಿಜ್ಞಾನ ವಸ್ತು ಪ್ರದರ್ಶನವನ್ನು ಮಾಡಬೇಕು, ಯಾಕೆ ಮಕ್ಕಳಲ್ಲಿ ಈ ಒಂದು ಮನೋಭಾವವನ್ನು ಬೆಳೆಸಬೇಕು ಅಂತಂದ್ರೆ, ಮಕ್ಕಳು ಮುಂದಿನ ದಿನಗಳಲ್ಲಿ ವಿಜ್ಞಾನದ ಕ್ಷೇತ್ರದಲ್ಲಿ ವಿಜ್ಞಾನಿಗಳಾಗಿ ಹೊರಬರಲಿ ಅಂತೇಳಿ ಹೊಸ ಹೊಸ ಮಾಡಲ್ಸ್ಗಳನ್ನ, ಹೊಸ ಹೊಸ ತಂತ್ರಜ್ಞಾನಗಳನ್ನ ಕಲಿತು ದೇಶ ವಿದೇಶಗಳಲ್ಲಿ ತಮ್ಮ ಪ್ರಾಜೆಕ್ಟ್ ಮಾಡೆಲ್ಸ್ ಅನ್ನೆಲ್ಲ ಎಕ್ಸಿಬಿಟ್ ಮಾಡಲಿ, ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ಲಿ ಅಂತೇಳಿ ನಾವು ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮಗಳನ್ನ ಶಾಲೆಗಳಲ್ಲಿ ಹಮ್ಮಿಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಈಗಾಗಲೇ ಹೇಳ್ತಿದ್ರು ರೋಬೋ ಟೀಚರ್ ಅಂತೇಳಿ. ಇದು ಬಂದಾಗ ಅದು ಒಂದು ಮಾಡಲ್ ಅಷ್ಟೇನೆ. ಈಗ ಎಷ್ಟು ನಾವು ಬೆಳವಣಿಗೆ ಆಗಿದ್ದೇವೆ ಅನ್ನೋ ನೋಡ್ಲಿಕ್ಕೆ ನಾವು ಅದೊಂದು ಮಾಡೆಲ್ ಆಗಿ ನಾವು ಅದನ್ನ ಈ ಶಾಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕಾಣ್ತೇವೆ. ಅದರಲ್ಲಿ ಸುಮಾರು 42 ಭಾಷೆಗಳನ್ನ ಅಳವಡಿಸಿರ್ತೇವೆ. ಎಲ್ಲ ಅಂದ್ರೆ ನಮ್ಮ ಸಿಲೆಬಸ್ ಏನಿದೆ ಅದರಲ್ಲಿರ್ತಕ್ಕಂಥ ಎಲ್ಲ ಸಿಲೆಬಸ್ ಎಲ್ಲ ವಿಷಯಗಳನ್ನು ಕೂಡ ಪ್ರೋಗ್ರಾಮಿಂಗ್ ಮಾಡಿರ್ತೇವೆ. ಕ್ಲಾಸ್ ಟೀಚರ್ ಇಲ್ಲದಿದ್ರೂ ಕೂಡ ಒಂದು ಕ್ಲಾಸ್ ಅಲ್ಲಿ ಆ ರೋಬೋ ಟೀಚರ್ ನಿಂತ್ಕೊಂಡು ಆಪರೇಟ್ ಮಾಡಿ ಪಾಠ ಮಾಡಬಹುದು. ಆ ರೀತಿಯ ಒಂದು ಹಂತಕ್ಕೆ ನಮ್ಮ ದೇಶದ ತಂತ್ರಜ್ಞಾನ ಬೆಳವಣಿಗೆ ಆಗಿದೆ ಅಂತಂದ್ರೆ ನಾವು ಇನ್ನು ಯಾವ ಹಂತದಲ್ಲಿ ಬೆಳೀಬಹುದು ಅಂತೇಳಿ ಯೋಚನೆ ಮಾಡಬಹುದಾಗಿದೆ. ಯಾಕಂದ್ರೆ ಈ ಎಲ್ಲ ತಂತ್ರಜ್ಞಾನವನ್ನ ಮಕ್ಕಳಲ್ಲಿ ನಾವು ತೋರಿಸಬೇಕಾಗಿದೆ, ಅವರಲ್ಲಿ ಅಭಿವೃದ್ಧಿ ಪಡಿಸಲಿಕ್ಕೆ ನಾವು ಮಾರ್ಗದರ್ಶನ ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಈ ವಿಜ್ಞಾನ ವಸ್ತು ಪ್ರದರ್ಶನ ತುಂಬಾ ಮುಖ್ಯ ಅಂತ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನವನ್ನ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮೆಲ್ಲ ಶಿಕ್ಷಕರಿಗೆ, ತರಗತಿ ಶಿಕ್ಷಕರಿಗೆ, ವಿಜ್ಞಾನ ಶಿಕ್ಷಕರಿಗೆ ನಾವು ಯಾವಾಗಲೂ ಕೂಡ ಆಭಾರಿಯಾಗಿದ್ದೇವೆ. ಯಾಕಂತಂದ್ರೆ ನಾವು ಈ ದಿನಗಳಲ್ಲಿ ಈಗ ನೋಡಿ, ಮೊನ್ನೆ ಪಾಕಿಸ್ತಾನದ ಮೇಲೆ ನಾವು ದಾಳಿಯನ್ನು ಮಾಡಬೇಕಾದ್ರೆ ಯಾವ ತಂತ್ರಜ್ಞಾನವನ್ನು ಬಳಸ್ಕೊಂಡಿದ್ದೇವೆ. ನಮ್ಮದೇ ಆಗಿರ್ತಕ್ಕಂಥ ಜೆಟ್ ಪ್ಲೇನ್ಗಳನ್ನ ನಾವು ತಯಾರು ಮಾಡಿಕೊಂಡು ಇಲ್ಲಿ ಬಟನ್ ಒತ್ತಿದ್ರೆ ಸಾಕು, ಆ ದೇಶದ ಯಾವುದೋ ಒಂದು ಪ್ರದೇಶದ ಮೇಲೆ ಹೋಗಿ ಬಾಂಬನ್ನ ಹಾಕುವಂತ ಒಂದು ಸಾಮರ್ಥ್ಯವನ್ನು ನಾವು ಪಡ್ಕೊಂಡಿದ್ದೇವೆ ಅಂತಂದ್ರೆ ನಮ್ಮ ತಂತ್ರಜ್ಞಾನ ವಿಜ್ಞಾನ ಯಾವ ಮಟ್ಟದಲ್ಲಿದೆ ಅನ್ನೋದನ್ನ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ. ಆದ್ದರಿಂದ ಮುಂದಿನ ದಿನಗಳು ನಮ್ಮನ್ನ ಮತ್ತಷ್ಟು ಆ ಕಡೆಗೆ ಕೊಂಡೊಯ್ದು ಹೋಗ್ತಕ್ಕಂಥ ಪ್ರಮುಖ ದಿನಗಳಾಗ್ತವೆ. ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನ ತುಂಬಾ ಜೀವನದಲ್ಲಿ ಮುಖ್ಯ ಮಕ್ಕಳಿಗೆ ಅಂತ ನಾನು ಹೇಳ್ತಾ, ಅವರ ಮಾಡೆಲ್ಸ್ಗಳನ್ನ ಈಗಾಗಲೇ ನೋಡಿದ್ದೇನೆ. ಈಗಲೂ ಕೂಡ ಮತ್ತೊಂದು ಸಾರಿ ಅವರಿಗೆ ಬೆನ್ನು ತಟ್ಟುವ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಶಿಕ್ಷಕರಾದಿಯಾಗಿ, ನಾವು ಇಲಾಖಾ ಅಧಿಕಾರಿಗಳಾಗಿ, ಸಂಸ್ಥೆಯ ಎಲ್ಲ ಕಾರ್ಯದರ್ಶಿಗಳಿರ್ಬೋದು, ಅಧ್ಯಕ್ಷರಿರ್ಬೋದು, ಎಲ್ಲ ಆಡಳಿತ ಮಂಡಳಿಯವರು ಇರ್ಬೋದು, ನಾವು ಬೆನ್ನು ತಟ್ಟಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಂತ ತಿಳಿಸ್ತಾ, ಈ ಒಂದು ಉತ್ತಮ ಕಾರ್ಯಕ್ರಮದಲ್ಲಿ 2 ಮಾತನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಭಾರತ ಮಾತಾ ಕಿ
ಎಲ್ಲರಿಗೂ ನಮಸ್ಕಾರ. ನಾನು ಯೋಗೀಶ್, ಶಾರದಾ ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿ. ಈ ದಿನ ನಮ್ಮ ಎರಡೂ ಶಾಲೆಗಳಲ್ಲಿ ಅಂದರೆ ಶಾರದಾ ವಿದ್ಯಾಮಂದಿರ ಹಾಗೂ ಶಾರದಾ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್ ನಾವು ಏರ್ಪಾಡು ಮಾಡಿರ್ತೀವಿ. ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಗುರುಮೂರ್ತಿ ಸಾಹೇಬ್ರವರು BEO ಆನೇಕಲ್ ತಾಲೂಕು ಇವರು ನಮ್ಮ ಶಾಲೆಗಳಿಗೆ, ನಮ್ಮ ಎರಡೂ ಶಾಲೆಗಳಿಗೆ ಅವರು ಭೇಟಿ ಮಾಡಿ ನಮ್ಮೆಲ್ಲ ಮಕ್ಕಳ ಒಂದು ಅವರೇನೆಲ್ಲ ಪ್ರಾಜೆಕ್ಟ್ಸ್ ಮಾಡ್ಕೊಂಡು ಬಂದಿದ್ದರು ಅದನ್ನು ನೋಡಿ ಅವರೆಲ್ಲರನ್ನ ಬೆಂತಟ್ಟಿ ಪ್ರೋತ್ಸಾಹ ಮಾಡಿ ಎಲ್ಲರಿಗೂ ಶುಭ ಹಾರೈಸಿ ಹೋಗಿರ್ತಾರೆ. ನಮ್ಮ ಮಕ್ಕಳು ಸಮೇತ ವಿಭಿನ್ನವಾದ ಆಲೋಚನೆಗಳು, ಥಾಟ್ ಫ್ಲೋ ತುಂಬ ಡಿಫ್ರೆಂಟಾಗಿ ಪ್ರತಿಯೊಂದನ್ನು ಅವ್ರು ಪ್ರೊಜೆಕ್ಟ್ ಮಾಡಿರ್ತಾರೆ. ಆಮೇಲೆ ಸಂಕ್ಷಿಪ್ತವಾಗಿ ಅದರ ಪ್ರತಿಯೊಂದು ಮಾಡಲ್ಸ್ನ ಪ್ರತಿಯೊಂದು ಮಾಹಿತಿಗಳನ್ನ ಇಂಚಿನೂ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ಲಿಕ್ಕೆ, ಅಂದರೆ ಪಬ್ಲಿಕ್ ಇರ್ಬೋದು, ಆಮೇಲೆ ನಮ್ಮ ಗೆಸ್ಟ್ಗಿರ್ಬೋದು, ಇವರಿಗೆಲ್ಲ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಇದನ್ನು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತಗೊಬಂದಂಥ ನಮ್ಮೆಲ್ಲ ಟೀಚರ್ಸ್ಗೆ, ಆಮೇಲೆ ಇದಕ್ಕೆಲ್ಲ ಸಹಕರಿಸಿದಂಥ ಪೇರೆಂಟ್ಸ್ಗೆ, ಆಮೇಲೆ ಇಷ್ಟು ಮಾಡಲ್ಸ್ನ ಮಾಡಲಿಕ್ಕೆ ಅಟ್ಲೀಸ್ಟ್ ನಮ್ಮ ಮಕ್ಕಳು ಏನೆಲ್ಲ ಪ್ರಯತ್ನ ಪಟ್ಟಿರ್ತಾರೆ ನಮ್ಮೆಲ್ಲ ಮಕ್ಕಳಿಗೆ ಈ ಒಂದು ವಾಹಿನಿಯ ಮುಖಾಂತರ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ನಾನು ಇಚ್ಛಿಸ್ತೇನೆ. ಈ ದಿನ ಕಾರ್ಯಕ್ರಮ ತುಂಬ ಅತ್ಯದ್ಭುತವಾಗಿ ಮೂಡಿ ಬಂದಿರ್ತದೆ. ಎರಡೂ ಶಾಲೆಗಳಿಗೆ BO ಸಾಹೇಬ್ರವ್ರು ವಿಸಿಟ್ ಮಾಡಿರ್ತಾರೆ. ಅವ್ರಿಗೂ ಸಮೇತ ವಾಹಿನಿ ಮುಖೇನ ಅವ್ರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಇಚ್ಛಿಸ್ತೀನಿ. ಹಾಗೆ ಇನ್ನೊಂದು ಮುಖ್ಯವಾದ ಅನೌನ್ಸ್ಮೆಂಟ್ ಇತ್ತು. ಇದೇ ತಿಂಗಳು 20ನೇ ತಾರೀಕು ಶನಿವಾರದಂದು ನಮ್ಮ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಒಂದು ಆರೋಗ್ಯ ಕಾರ್ಯಾಗಾರವನ್ನು ಏರ್ಪಾಡು ಮಾಡಿರ್ತೀವಿ. ಅದೊಂದು ಹೆಲ್ತ್ ಕ್ಯಾಂಪ್ ಆ್ಯಕ್ಚುಲಿ. ಇದರಲ್ಲಿ ಪ್ರತಿಯೊಬ್ಬ ಡಾಕ್ಟರ್ಸ್ ಅವೈಲೇಬಲ್ ಇರೋ ರೀತಿ ನಾನು ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಫ್ರಮ್ ನ್ಯೂರಾಲಜಿಸ್ಟಿಂದ, ಕಾರ್ಡಿಯಾಲಜಿಸ್ಟಿಂದ, ಯೂರಾಲಜಿಸ್ಟಿಂದ, ಉದರಕ್ಕೆ ಸಂಬಂಧಪಟ್ಟಿರೋ ರೀತಿ ಎಲ್ಲ ವ್ಯಾಧಿಗಳಿಂದ, ಡೆಂಟಿಸ್ಟಿಂದ, ಐ ಚೆಕಪ್ಗಳಿಂದ ಪ್ರತಿಯೊಂದನ್ನು ವ್ಯವಸ್ಥಿತವಾಗಿ ಮಾಡಿಕೊಡ್ಲಿಕ್ಕೆ ನಡೀತಾ ಇದೆ. ಎಲ್ಲನೂ ಕಾರ್ಯಗಳೆಲ್ಲನೂ ರೂಪುಗೊಂಡಿದೆ. ಅದಾದಮೇಲೆ ಕಿದ್ವಾಯಿ ಕಡೆಯಿಂದ ಹೆಣ್ಮಕ್ಕಳಿಗೆ ಸ್ಪೆಷಲಿ ಈ ಸ್ತನ ಕ್ಯಾನ್ಸರ್ಗೆ ಸಂಬಂಧಪಟ್ಟಿರೋ ರೀತಿ, ಅದರ ಚೆಕಪ್ಸ್ಗೆ ಸಂಬಂಧಪಟ್ಟ ರೀತಿ ಒಂದು ಕ್ಯಾರವ್ಯಾನ್ನ ಬರ್ತಿದೆ. ಆಮೇಲೆ ಬ್ಲಡ್ ಡೊನೇಷನ್ಗೆ, ಬ್ಲಡ್ ಕ್ಯಾಂಪ್ ಸಂಬಂಧಿತವಾಗಿ ಅದೊಂದು ಕ್ಯಾರವ್ಯಾನ್ ಬರ್ತಿದೆ. ಆಮೇಲೆ ಈ ಡೆಂಟಲ್ಗೆ ಸಂಬಂಧಪಟ್ಟ ರೀತಿ, ಹಲ್ಲಿಗೆ ಸಂಬಂಧಪಟ್ಟ ರೀತಿ ಡೆಂಟಿಸ್ಟು ಅವರು ಸಮೇತ ಇನ್ನೊಂದು ಕ್ಯಾರವ್ಯಾನು. ಅದರ ಜೊತೆಗೆ ಕಡೆಯದಾಗಿ ಈ ಲಸಿಕೆಗಳು ಯಾವತ್ತೆಲ್ಲ ನಾವು ತಗೊಂಡ್ವಿ ಈ ಕೊರೋನಾ ಸಂಬಂಧಿತವಾಗಿ, ಈಗ ಎಲ್ಲರಲ್ಲೂ ಈ ಹಾರ್ಟ್ಗೆ ಸಂಬಂಧಪಟ್ಟ ರೀತಿ ಎಲ್ಲ ವ್ಯಾಧಿಗಳು ಸ್ವಲ್ಪ ಜಾಸ್ತಿ ಆಗಿದೆ. ಹಂಗಾಗಿ ಅವರಿಗೆ EEG ಮತ್ತು ECGಗಳು ವ್ಯವಸ್ಥಿತವಾಗಿ ಮಾಡಿಕೊಡ್ಲಿಕ್ಕೆ, ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿಕೊಡ್ಲಿಕ್ಕೆ ನಮ್ಮ ಶಾಲೆ ಕಡೆಯಿಂದ ಅದು ಒಂದು ಇದು ಮಾಡಿರ್ತೀವಿ. ದಯವಿಟ್ಟು ಪ್ರತಿಯೊಬ್ಬರು ಎಲ್ಲ ಬಡಬಗ್ಗರು, ಇಲ್ಲ ನೆರೆಹೊರೆ ಎಲ್ಲ ಹತ್ತಿಬೆಲೆ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗರು ದಯವಿಟ್ಟು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಇದನ್ನು ಬೆನಿಫಿಟ್ನ ದಯವಿಟ್ಟು ಪ್ರತಿಯೊಬ್ಬರು ಪಡ್ಕೋಬೇಕು. ಇದನ್ನು ಹೇಳಿದೆ, ಐ ಚೆಕಪ್ ಜೊತೆಗೆ ನಾವೊಂದು ಸುಮಾರು 500 ಕನ್ನಡಕಗಳನ್ನ ಶಾಲೆ ವತಿಯಿಂದ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತೀವಿ, ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತೀವಿ. ₹100 ಮಾತ್ರ ನೀವು ಕಟ್ಟಬೇಕಾಗತ್ತೆ. ಏನಕ್ಕೆ ಅದೊಂದು ಸೀರಿಯಸ್ನೆಸ್ ನಿಮ್ಮಲ್ಲಿ ಮೂಡಿಸೋ ಸಂಬಂಧ. ಹಂಗಾಗಿ ₹100 ಮಾತ್ರ ನೀವು ಕೊಡಬೇಕಾಗತ್ತೆ. ಅದರ ಹೊರತುಪಡಿಸಿ ಇನ್ನು ಉಳಿದಿದ್ದು ಅಷ್ಟು ಸ್ಪೆಕ್ಸ್ ನಾವು ನಮ್ಮ ಕಡೆಯಿಂದಲೇ ನಾವು ಕೊಡ್ತಾ ಇರ್ತೀವಿ ನಿಮಗೆ. ಇದನ್ನು ದಯವಿಟ್ಟು ಸದುಪಯೋಗ ಪಡಿಸ್ಕೋಬೇಕು. ಸ್ವಲ್ಪ ವಿದ್ಯಾವಂತರು ತಿಳಿದಿರೋಂಥವ್ರು ನಿಮ್ಮ ನೈಬರ್ಸ್ಗೆ ಯಾರೆಲ್ಲ ಸ್ವಲ್ಪ ಬಡಬಗ್ರಿರ್ತಾರೆ ಅಂಥವ್ರನ್ನೆಲ್ಲ ಕಳಿಸ್ಕೊಡ್ಲಿಕ್ಕೆ ದಯವಿಟ್ಟು ಸ್ವಲ್ಪ ಎಲ್ಲನೂ
ನಮಗೆ ಸ್ವಲ್ಪ ಕೈ ಜೋಡಿಸಿ ಇದಕ್ಕೆಲ್ಲನೂ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ. ಅದರ ಜೊತೆಗೆ ವ್ಯಾನ್ಸು ಸಮೇತ ನಂದು ಸುಮಾರು 15 ಬಸ್ಸುಗಳು ರೂಟ್ಸಲ್ಲಿ ಓಡಾಡುತ್ತೆ. ನಾವು ಆ ಪಾಂಪ್ಲೆಟ್ಸಲ್ಲೂ ಸಮೇತ ನಮ್ಮ ನಂಬರ್ಸ್ನ ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡ್ತೀವಿ. ಆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೂ ನಿಮ್ಮ ಹಳ್ಳಿಗೆ ಎಷ್ಟೊತ್ತಿಗೆ ಪಿಕಪ್ ಮತ್ತು ಡ್ರಾಪಿಂಗ್ ವ್ಯವಸ್ಥೆ ಆಗುತ್ತೆ ಅನ್ನೋದ್ರ ಬಗ್ಗೆನೂ ನಂಬರ್ ನೀವು ಕಾಲ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಪರ್ಸನ್ ನಿಮಗೆ ಮಾಹಿತಿನ ತಲುಪಿಸ್ಲಿಕ್ಕೆ ವ್ಯವಸ್ಥೆ ಆಗುತ್ತೆ. ಇದು ಒಂದು. ಅದಾದಮೇಲೆ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ನಾವು AI ರೋಬೋಟ್ ಟೀಚರ್ನ ನಾವು ಒಂದು ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ಇದು ಕರ್ನಾಟಕದಲ್ಲೇ ನಮ್ಮದು 2ನೇ ಶಾಲೆ ಆ್ಯಕ್ಚುಲಿ ರೋಬೋಟ್ ಟೀಚರ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾರಂಥದ್ದು. ಇದು 20ನೇ ತಾರೀಕು ಶಾರದಾ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ, ಅದೇ ರೀತಿ 21ನೇ ತಾರೀಕು ಶಾರದಾ ವಿದ್ಯಾಮಂದಿರದಲ್ಲಿ ಇದೇ ರೋಬೋಟ್ ಟೀಚರ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀವಿ. ಇದು ಸಮಥಿಂಗ್ ಲೈಕ್ ವಿನೂತನವಾದಂಥದ್ದು ಇದು ಆ್ಯಕ್ಚುಲಿ.